ನಮಸ್ಕಾರ ಸ್ನೇಹಿತರೆ. ಇವತ್ತು ನಾವು ಇರಾನ್ ಟ್ರಂಪ್ಗೆ ಒಂದು ದೊಡ್ಡ ಭಯಾನಕರವಾದ ಎಚ್ಚರಿಕೆಯನ್ನು ಸಮೇತ ಕೊಟ್ಬಿಟ್ಟಿದೆ. ಆ ಏನು ಎಚ್ಚರಿಕೆ ಅಂತ ನಾವು ನೋಡೋದಾದರೆ ಸ್ನೇಹಿತರೆ, ಇತ್ತೀಚೆಗೆ ಇರಾನ್ ಸರ್ಕಾರ ಟಿವಿಯಲ್ಲಿ ಒಂದು ದೊಡ್ಡ ಸಂದೇಶ ಪ್ರಚಾರವಾಗಿದೆ. ಅದರಲ್ಲಿ ಅಮೆರಿಕದ ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಬಗ್ಗೆ ಹೇಳುತ್ತಾ ಈ ಬಾರಿ ಗುಂಡು ಮಿಸ್ ಆಗಲ್ಲ ಅಂತ ಸಮೇತ ದೊಡ್ಡದಾಗಿ ಹೆಡ್ಲೈನ್ ಸಮೇತ ಕಾಣಿಸಿದೆ. ಇದು ಜೋರವಾಗಿ ದೇಶಗಳು ಚರ್ಚೆ ಆಗೋ ಸ್ಥಿತಿಯಲ್ಲಿ ಸಮೇತ ಆ ಶಬ್ದ ಕೇಳಿ ಬಂದಿದೆ. ಅದೇನೆಂದರೆ ಈ ಬಾರಿ ಗುಂಡು ಮಿಸ್ ಆಗಲ್ಲ ಸ್ನೇಹಿತರೆ. ಅಂದರೆ ಇದಕ್ಕೆ ಏನು ಅರ್ಥ ಅಂದರೆ ಈ ಬಾರಿ ತಪ್ಪಿಸಿಕೊಳ್ಳಲು ಸಾಧ್ಯವಾಗಲ್ಲ ಅಂತ ಹೇಳಾಗಿದೆ ಸ್ನೇಹಿತರೆ. ನಾವಿದು ಯಾಕೆ ಈ ವರ್ಡ್ ಯೂಸ್ ಮಾಡಿದ್ರು, ಏನಕ್ಕೆ ಈ ವರ್ಡ್ ಯೂಸ್ ಮಾಡ್ರ ಮೇಲೆ ನಾವು ನೋಡೋದಾದರೆ ಈ ಸಂದೇಶದ ಜೊತೆ 2024ರಲ್ಲಿ ಟ್ರಂಪ್ ಮೇಲೆ ನಡೆದ ಗುಂಡಿನ ದಾಳಿ ದೃಶ್ಯ. ಹೌದು ಸ್ನೇಹಿತರೆ, ಈ ದಾಳಿ ಎಲ್ಲರಿಗೂ ನಿಮಗೆ ನೆನಪೇ ಇರುತ್ತೆ. ಆ ದಾಳಿ ನಡೆದ ತಕ್ಷಣ ಟ್ರಂಪ್ಗೆ ಕಿವಿಯಲ್ಲಿ ಏನೋ ಬೀಳ್ತೈತೆ, ಆದರೆ ಮಿಸ್ ಆಗೋಗ್ತೈತೆ. ಅದು ಯಾರು ಮಾಡಿದ್ದಾರೆ ಅಂದು ಅದು ಇರಾನ್ ಅಂತಲ್ಲ, ಆದರೆ ಬೇಜಾನ್ ಸತಿ ಟ್ರಂಪ್ ಮೇಲೆ ಅಟ್ಯಾಕ್ಸ್ ನಡೆದಿದ್ದೇವೆ. ಆದ್ದರಿಂದ ಅದು 2024 ಅದಾದಮೇಲೆ ಇವಾಗ ಹೇಳ್ತಾ ಇದ್ದಾರೆ ಈ ಸಾರಿ ಗುಂಡು ಮಿಸ್ ಆಗಲ್ಲ. ಹೌದು ಸ್ನೇಹಿತರೆ, ಇದು 2024 ಟ್ರಂಪ್ ಮೇಲೆ ನಡೆದ ಗುಂಡಿನ ದಾಳಿ ದೃಶ್ಯ ಇಟ್ಕೊಂಡು ಅವಾಗ ಮಿಸ್ ಆಗೈತು. ಯಾಕಂದರೆ ಅದಲ್ಲಿ ಅಮೆರಿಕದ ರ್ಯಾಲಿಯಲ್ಲಿ ಮಿಸ್ ಆಗೈತಿ ಎಂದು ತೋರಿಸಲಾಗ್ತಾಯಿತ್ತು. ಇದರಿಂದ ಈ ಹೇಳಿಕೆ ಭಯ ಹುಟ್ಟಿಸುವ ಎಚ್ಚರಿಕೆ ಎಂದು ಜಾಗತಿಕ ಮಟ್ಟದಲ್ಲಿ ಚರ್ಚೆಗೆ ಬಂದಿದೆ. ಹೌದು ಸ್ನೇಹಿತರೆ, ಇವಾಗ ಅಮೆರಿಕ ಏನೇನೋ ಅಪ್ಪಿತಪ್ಪಿ ಇವಾಗ ಏನೇನೋ ಸೈನಿಕರು ಇವಾಗ ಕಳಿಸ್ತಾ ಇದ್ದಾರೆ ಇರಾನ್ ಮೇಲೆ. ಅದೇನೋ ಯುದ್ಧ ಅಂತ ಇನ್ನೂ ಶುರುವಾದರೆ, ಅಮೆರಿಕ ಮತ್ತು ಇರಾನ್ ಮೇಲೆ ಶುರುವಾದರೆ ಇರಾನ್ ಅವರು ಈ ಸ್ಟೇಟ್ಮೆಂಟನ್ನು ಕೊಟ್ಟವ್ರೆ, ಈ ಸಾರಿ ಗುಂಡು ಮಿಸ್ ಆಗಲ್ಲ ಟ್ರಂಪ್ ಬಗ್ಗೆ ಕೆಲವು ಸಮೇತ ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಇದರ ಅರ್ಥ ಏನು ಎಂಬ ಫಸ್ಟು ನಾವು ಡೀಟೇಲ್ ಆಗಿ ನೋಡೋಣ. ಇದು ಒಂಥರ ನೇರ ದಾಳಿಗೆ ಯೋಜಿತ ಅಂತಲ್ಲ, ಇದು ರಾಜಕೀಯ ಕೆಲವು ಅಪ್ಪಿತಪ್ಪಿ ಈ ಇರಾನ್ ಅಮೆರಿಕಕ್ಕೆ ನಮ್ಮ ಮೇಲೆ ದಾಳಿ ಮಾಡಿದರೆ ಪರಿಣಾಮ ಗಂಭೀರವಾಗಿರ್ತೈತೆ ಎಂದು ಸೂಚಿಸಲು ಈ ರೀತಿ ಹೇಳಿದೆ ಅಂತ ಸಮೇತ ಹೇಳ್ತಾ ಇದ್ದಾರೆ. ಹೌದು ಸ್ನೇಹಿತರೆ, ಇವಾಗ ಅಮೆರಿಕ ಸೈನಿಕರೆಲ್ಲ ಹೋಗ್ತಾ ಇದ್ದಾರೆ, ಇರಾನ್ ಮೇಲೆ ಅಪ್ಪಿತಪ್ಪಿ ಅಟ್ಯಾಕ್ ಆಗಿದೆ ಅಂದರೆ ನಮ್ಮ ಮೇಲೆ ದಾಳಿ ಮಾಡಿದರೆ ಪರಿಣಾಮ ಗಂಭೀರವಾಗ್ತಾ ಇರ್ತೈತಿ ಅಂತ ಸಮೇತ ಹೇಳಿದ್ದಾರೆ. ಇರಾನ್ ಟ್ರಂಪ್ ಮೇಲೆ ಈಗಲೇ ದಾಳಿ ಮಾಡುತ್ತೇವೆ ಎಂದು ಎಲ್ಲಿ ಕೂಡ ಸ್ಪಷ್ಟವಾಗಿ ಅವರು ಹೇಳಿಲ್ಲ. ಆದರೆ ಒಂಥರ ಭಯಾನಕವು ಒಂಥರ ಈ ಸಾರಿ ಮಿಸ್ ಆಗಲ್ಲ ಅಂತ ಸಮೇತ ಹೇಳಿದ್ದಾರೆ. ಹೌದು ಸ್ನೇಹಿತರೆ, ಯಾಕೆ ಈ ಇರಾನ್ ಹೀಗೆ ಹೇಳ್ತು, ಏನು ಸಂದರ್ಭಕ್ಕೆ ಹೇಳ್ತು, ಯಾಕೆ ಹೇಳ್ತು ಅಂತ ನಾವು ನೋಡೋದಾದರೆ, ಇರಾನ್ ಒಳಗಡೆ ದೊಡ್ಡ ದೊಡ್ಡ ಪ್ರತಿಭಟನೆಗಳು ಇವಾಗ ಎಲ್ಲ ಟ್ರಂಪ್ ಆಪೋಸಿಟ್ ಎಲ್ಲ ನಡೀತಾನೆ ಇದ್ದಾವೆ. ಟ್ರಂಪ್ ಇರಾನ್ ಸರ್ಕಾರ ವಿರುದ್ಧ ಕಠಿಣ ಹೇಳಿಕೆಗಳನ್ನು ನೀಡ್ತಾ ಇದ್ದಾರೆ. ಟ್ರಂಪ್ ಅವರು ಇವಾಗ ಮೊದಲೇ ಗೊತ್ತು ಅವ್ರ ಮೇಲೆ ಇರಾನ್ ಮೇಲೆ ಕಠಿಣ ಹೇಳಿಕೆಗಳನ್ನು ತಗೊಂತಾವ್ರೆ, ಕಠಿಣ ಕ್ರಮಗಳನ್ನು ತಗೊಂತಾವ್ರೆ. ಅದರಿಂದ ಇವಾಗ ದೊಡ್ಡ ಇರಾನ್ನಲ್ಲಿ ದೊಡ್ಡ ಸಂಘಟನೆಗಳು ದೊಡ್ಡ ಪ್ರತಿಭಟನೆಗಳು ಎಲ್ಲ ನಡೀತಾನೆ ಇದ್ದಾವೆ. ಅಮೇರಿಕ ಇರಾನ್ ನಡುವಿನ ಹಳೆ ಶತ್ರುತ್ವ ಇನ್ನೂ ಬೆಳೀತಾ ಬರ್ತಾ ಇದೆ. ಇದು ಜಾಗತಿಕ ರಾಜಕೀಯ ಶಕ್ತಿ ದೊಡ್ಡ ಪ್ರದರ್ಶನ ಅಂತ ಹೇಳ್ತಾ ಇದೆ. ಈ ಎಲ್ಲ ಕಾರಣಗಳಿಂದ ಇರಾನ್ ಇಂತಹ ಕಠಿಣ ಸಂದೇಶವನ್ನು ನೀಡಿದೆ ಅಂತ ಹೇಳ್ತಾ ಇದೆ. ಅಲ್ಲೂ ಕೆಲವು ಪ್ರತಿಭಟನೆಗಳಿರ್ತಾವೆಲ್ಲ ಅವೆಲ್ಲ ಸೇಮ್ ಈ ಟ್ರಂಪ್ ಅವರು ತಗೊಳ್ಳೋ ನಿರ್ಧಾರಗಳು ಅಪೋಸಿಟ್ ಆಗಿ ತಿರುಗಿ ನಿಂತು ಪ್ರತಿಭಟನೆ ಮಾಡ್ತಾವ್ರೆ. ಅದರಲ್ಲಿ ಕೇಳಿ ಬಂದ ಈ ಸರಿ ಮಿಸ್ ಆಗಲ್ಲ ಅಂತ ಸಮೇತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಹೌದು ಸ್ನೇಹಿತರೆ, ಒಂಥರ ಇದು ಒಂದು ಜಾಗತಿಕ ಪ್ರತಿಕ್ರಿಯೆ. ಅಮೇರಿಕ ಇಂಥ ಬೆದರಿಕೆಗಳನ್ನು ಗಂಭೀರವಾಗಿ ತೆಗೆದುಕೊಳ್ತೈತೆ ಇಂಥವು ಅಷ್ಟು. ಅದು ಅಮೇರಿಕ ಎಂಥ ದೊಡ್ಡ ಹ್ಯೂಮನ್ ಪವರ್ ಆಗಿ ಮಿಲಿಟರಿ ಬೇಸ್ ಆಗಲಿ ಎಲ್ಲ ದೊಡ್ಡ ಎಕಾನಮಿ ಈ ಒಂಥರ ಇದರಲ್ಲೆಲ್ಲ ಅದೇ ಸೈನಿಕ ಬಲಗಳಲ್ಲಿ ಎಲ್ಲ ಇರಾನ್ಕಿಂತ ಹೆಚ್ಚು ಬಲ ಇದೆ ಅಮೇರಿಕ ಹತ್ರ. ಅವರು ಅದಕ್ಕೆ ಅಮೇರಿಕ ಏನಾರ ನಮ್ಮ ಮೇಲೆ ದಾಳಿ ಮಾಡಿದ್ರೆ ನಾವು ಮಿಸ್ ಮಾಡಲ್ಲ ಅಂತ. ಇದರಿಂದ ದೇಶಗಳು ಯುದ್ಧ ಆಗಬಾರ್ದು, ಶಾಂತಿ ಆಗಬೇಕು ಎಂದು ಮನವಿ ಮಾಡ್ತಾ ಇದ್ದಾರೆ. ಹೌದು ಸ್ನೇಹಿತರೆ, ಇದು ಒಂಥರ ಡಿಪ್ಲೊಮ್ಯಾಟಿಕ್ಕು ಅಪ್ಪಿತಪ್ಪಿ ಟ್ರಂಪ್ ಅವರು ಕೆಲವು ನಿರ್ಧಾರಗಳು ತಗೊಂಡು ಈ ಇರಾನ್ ಮೇಲೆ ಅಟ್ಯಾಕು ಇವಾಗ ಯುದ್ಧವಾದ ಸನ್ನಿವೇಶ ಸಮೇತ ಕ್ರಿಯೇಟ್ ಅಂತೂ ಆಗ್ತಾನೇ ಇದೆ. ಏನಾಗ್ತಾ ಇದೆ ಎಲ್ಲರಿಗೂ ಗೊತ್ತಾಗ್ತಾ ಇದೆ. ಇವಾಗ ಇರಾನ್ ಟ್ರಂಪ್ಗೆ ಒಂಥರ ಭಯಾನಕ ಎಚ್ಚರಿಕೆ ಕೊಡ್ತಾ ಇದೆ. ಅವರು ಯಾಕೆ ಈಗ ಕೊಡ್ತಾ ಇದೆ ಅಂದರೆ ಅವರು ಇದು ಟ್ರಂಪ್ ಅವರು ತಗೊಳ್ಳೋ ನಿರ್ಧಾರಗಳ ಮೇಲೆ ಅವರು ಪ್ರತಿಪಕ್ಷಗಳು ಒಂಥರ ಇದಿರ್ತಾವಲ್ಲ ಪ್ರತಿಭಟನೆಗಳು ಮಾಡೋದು ಅವ್ರೆಲ್ಲ ತರ್ಕೊಂಡಿದೆ. ಆದ್ದರಿಂದ ನಮ್ಮ ಸರ್ಕಾರ ಏನು ಮಾಡ್ತಾ ಇದೆ ಅಂತ ಮೇನ್ ಆಗಿ ನಾವು ನೋಡೋದಾದರೆ ಸ್ನೇಹಿತರೆ, ಇವಾಗ ಅಲ್ಲಿ ಅಪ್ಪಿತಪ್ಪಿ ಯುದ್ಧ ಅನ್ನೋದೇನಾದರೂ ಶುರು ಆಗೋದ್ರೆ ಅಮೇರಿಕ ಇವಾಗ ಇರಾನ್ನಲ್ಲಿ ನಮ್ಮ ಇಂಡಿಯನ್ಸು ನಾವು ಇಂಡಿಯನ್ಸ್ ಎಲ್ಲ ಅಲ್ಲೇ ಜಾಸ್ತಿ ಜನ ಇದ್ದಾರೆ, ಇರಾನಲ್ಲಿ ಎಲ್ಲ ಬೇಜಾನ್ ಜನ ಇದ್ದಾರೆ. ಅದರಿಂದ ನಮ್ಮ ದೇಶಕ್ಕೆ ವಾಪಸ್ ಕಳಿಸುವ ಮಾರ್ಗ ಸಮೇತ ಹುಡುಕ್ತಾ ಇದ್ದಾರೆ. ವಿಮಾನಲ್ಲಿ ಇದು ಸ್ಟೇಟ್ಮೆಂಟ್ ಸಮೇತ ಕೊಟ್ಬಿಟ್ಟವ್ರೆ ಇಂಡಿಯಾದವರು, ಮೋದಿ ಅವರೆಲ್ಲ ಸೇರಿಕೊಂಡು ಇರಾನ್ಗೆ ಕಳಿಸಿದ್ದಾರೆ. ಇವಾಗ ಈ ಯುದ್ಧ ಏನೇನೋ ಸ್ಟಾರ್ಟ್ ಆಗೋದ್ರೆ ಅಮೇರಿಕ ಅಟ್ಯಾಕ್ ಏನೇನು ಮಾಡದೆ ಇರಾನ್ನ ಅಲ್ಲಿರೋ ನಮ್ಮ ಇಂಡಿಯನ್ಸ್ ಪೀಪಲ್ ಇರ್ತಾರಲ್ಲ ಅವ್ರನ್ನ ಸೇಫ್ಟಿಯಾಗಿ ನಮ್ಮ ದೇಶದಕ್ಕೆ ನಮ್ಮ ತಾಯಿ ನಾಡಿಗೆ ಬಿಟ್ಬಿಡಬೇಕು
ಅಂತ ಕೇಳಿದ್ದಾರೆ. ಇನ್ನೊಂದು ಅವರೇನು ಗೊತ್ತಾ, ಅಂತ ಇದ್ದಾಗ ಸನ್ನಿವೇಶದಲ್ಲಿ ಪ್ಲೇಟ್ಸ್ ಆಗ ಜಾಸ್ತಿ ಯೂಸ್ ಮಾಡಲ್ಲಲ್ಲ, ಅವಾಗ ಇದು ಲಿಫ್ಟಿಂಗು ಇದು ಮಾಡ್ತಾರೆ. ಮನೆ ಇಸ್ರೇಲ್ ಆಗ ಇದಾಯ್ತಲ್ಲ, ಇಸ್ರೇಲ್ ಅಂತೀನಿ, ರಷ್ಯಾ ಉಕ್ರೇನ್ ಯುದ್ಧ ಆದಾಗ ನಮ್ಮ ಇಂಡಿಯನ್ಸ್ ಅದೇ ರೀತಿ ಸಮೇತ ನಮ್ಮ ಭಾರತ ಭೂಮಿಗೆ ವಾಪಸ್ ಕರ್ಕೊಂಡು ಬಂದರು. ನಮ್ಮ ನಾಡಿಗೆ ಅಲ್ಲಿರೋ ಕೆಲವು ಜನಗಳನ್ನು ಆ ಯುದ್ಧದ ಸಮಯದಲ್ಲಿ ಲಿಫ್ಟಿಂಗ್ ರೂಪದಲ್ಲಿ ಕರ್ಕೊಂಡು ಬಂದ್ಬಿಟ್ರು. ಅದೇ ರೀತಿ ಇವಾಗೂ ಅದೇ ರೀತಿ ಪ್ಲ್ಯಾನ್ ಮಾಡ್ತಾ ಇದೆ ನಮ್ಮ ಭಾರತ ಸರ್ಕಾರ. ಇರಾನ್ನಲ್ಲಿರುವ ನಮ್ಮ ಭಾರತೀಯ ಮಕ್ಕಳನ್ನು ಸುರಕ್ಷಿತವಾಗಿ ನಮ್ಮ ದೇಶದಲ್ಲಿ ತಂದು ಬಿಡಬೇಕು. ಆ ಯುದ್ಧ ಆಗಪಟ್ಟಿಗೆ ಯುದ್ಧ ಆಗದ ತಕ್ಷಣ ಯಾರು ಏನಾಗ್ತಿತ್ತು ಏನೂ ಗೊತ್ತಿಲ್ಲ. ಯುದ್ಧದ ಸನ್ನಿವೇಶ ವಾತಾವರಣ ಎಲ್ಲ ಕ್ರಿಯೇಟ್ ಆಗ್ತಾ ಇದೆ ಅಮೇರಿಕ ಮತ್ತು ಇರಾನ್ ನಡುವೆ. ಅದು ಏನೂ ಆಗಿಲ್ಲ, ಈ ಅಣು ಇದು ಮಾಡ್ತಾ ಇದ್ದಾರೆ ಅಂದರೆ ಇವಾಗ ಒಪ್ಪಂದಗಳು ನಡೀತಾ ಇತ್ತು. ಆದರೆ ಬರ್ತಾ ಬರ್ತಾ ಇವೆಲ್ಲ ಫುಲ್ಲು ಹಳೆ ಶತ್ರುತ್ರ ನಿಜ ಮತ್ತೆ ಇದಾಗ್ತಾ ಇತ್ತು ಅಂತ ನೋಡ್ರಿ. ಆ ಸ್ಟೇಜಲ್ಲಿ ಸಮೇತ ಇವಾಗ ಬಂದುಬಿಟ್ಟಿದೆ. ಇನ್ನು ಮುಂದೆ ಯಾವ ಸ್ಟೇಜಲ್ಲಿ ಆಗ್ತದೆ ಗೊತ್ತಿಲ್ಲ. ನಮ್ಮ ಇಂಡಿಯನ್ಸ್ ಅಂತೂ ಸೇಫ್ಟಿಯಾಗಿ ಬಂದುಬಿಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಭಾರತ ಸ್ಟೇಟ್ಮೆಂಟು ಕೊಟ್ಟಿದ್ದಾರೆ. ಇವಾಗ ಇರಾನ್ ಹತ್ರ ಎಲ್ಲ ನಮ್ಮ ಇಂಡಿಯನ್ ಗೌರ್ಮೆಂಟ್ ಎಲ್ಲ ಕನ್ವಿಕೇಷನಲ್ಲಿ ಮಾತಾಡ್ತಾ ಇದ್ದಾರೆ. ಆದರೆ ಇವಾಗೆಲ್ಲ ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಆದರೆ ಇವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಅದಿನ್ನೂ ಯುದ್ಧ ಆಗೋದು ಅದು ಸೆಕೆಂಡ್ರಿ ನಮ್ಮ ಇಂಡಿಯಾಕಸು. ಇವರು ಫಸ್ಟ್ ಇರಾನ್ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರಲ್ಲ, ಈ ಸರಿ ಯುದ್ಧ ಏನು ಅಟ್ಯಾಕ್ ಮಾಡಿದ್ರೆ ಈ ಸಾರಿ ಟ್ರಂಪ್ ಮೇಲೆ ಗುಂಡು ಮಿಸ್ ಆಗಲ್ಲ ಅಂತ ಸಮೇತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದು ಸ್ನೇಹಿತರೆ, ಇವರೇ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಮತ್ತು ನೀವು ಯಾರಾದರೂ ನಮ್ಮ ಚಾನಲನ್ನು ಹೊಸ ನೋಡ್ತಾ ಇದ್ದರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು.